ಮನ್ರೇಗಾಗಾಗಿ ನಾಳೆ ಕಾಂಗ್ರೆಸ್ನಿಂದ ಮಹಾ ಹೋರಾಟ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಪ್ರೊಟೆಸ್ಟ್ನಲ್ಲಿ ರಾಷ್ಟ್ರೀಯ ನಾಯಕರು ಭಾಗಿಯಾಗ್ತಾರೆ ಎಂದ ಸಿಎಂ. ಬಗೆದಷ್ಟು ಬಯಲಾಗ್ತಾ ಇದೆ 400 ಕೋಟಿ ದರೋಡೆ ಪ್ರಕರಣ. ಮಹಾರಾಷ್ಟ್ರ ಎಸ್ಐಟಿಯಿಂದ ತನಿಖೆ ಮತ್ತಷ್ಟು ಚುರುಕು. ಗುಜರಾತ್ನ ರಾಜಕಾರಣಿಗೆ ಸೇರಿದ ಹಣ ಎಂಬ ಆರೋಪ. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಬಿಗ್ ಶಾಕ್. ಮೊದಲ ಹಂತದಲ್ಲಿ 80 ಅರ್ಜಿಗಳು ತಿರಸ್ಕೃತ. ಉಳಿದ 87 ಅರ್ಜಿಗಳು ಬಗ್ಗೆಯೂ ಸದ್ಯ ಪರಿಶೀಲನೆ. ಪೌರಾಯುಕ್ತೆಗೆ ರಾಜುಗೌಡ ಧಮಕಿ ಪ್ರಕರಣ. ಕೈ ಮುಖಂಡನಿಗೆ ಆಶ್ರಯ ನೀಡಿದ್ದಾರ ಮಂಗಳೂರಿನ ಉದ್ಯಮಿ. ಕೇರಳ ಅಥವಾ ಗೋವಾಕ್ಕೆ ಎಸ್ಕೇಪ್ ಆಗಿರೋ ಶಂಕೆ. ಬಾಗಲಕೋಟೆಯಲ್ಲಿ ಮುಂದುವರೆದ ಶ್ವಾನಗಳ ಹಾವಳಿ. ಪ್ರವಚನ ಮುಗಿಸಿ ಬರುತ್ತಿದ್ದವರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್. 10ಕ್ಕೂ ಹೆಚ್ಚು ಮಂದಿಗೆ ಮುಂದುವರಿದ ಚಿಕಿತ್ಸೆ.